ನಮಸ್ಕಾರ ರೀ ಎಲ್ಲಾ ಕರ್ನಾಟಕದ ಜನರಿಗೆ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಆರ್ಯ. ಕರ್ನಾಟಕದಲ್ಲಿ ನಡೀತಿರುವ ಎಲ್ಲಾ ಘಟನೆಗಳ ಸತ್ಯತೆ ಮತ್ತು ಅಸತ್ಯತೆಗಳನ್ನು ತಿಳಿಸಿಕೊಡುವ ಮೊಟ್ಟ ಮೊದಲ ಚಾನೆಲ್ ನಮ್ಮ ಕರ್ನಾಟಕ ಖಡಕ್ ಸುದ್ದಿಗೆ ಎಲ್ಲರಿಗೂ ಸ್ವಾಗತ. ಇವತ್ ನಾನು ಮಾತಾಡ್ತಿರೋದು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ. ಅದಾದ್ಮೇಲೆ ಮಾತಾಡೋಣ. ಸದ್ಯಕ್ಕೆ ಕರ್ನಾಟಕದೊಳಗ ಹಿಂದೂಗಳ ಮೇಲೆ ಯಾವ ತರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಮಾಡಿದ್ರಪ್ಪ ಅಂತಂದ್ರ, ಗಣಪತಿ ವಿಸರ್ಜನೆ ಟೈಮ್ನಾಗ ಮೇಲ್ ನಿಂತ್ಕೊಂಡು ಒಬ್ನ ಥೂ ಅಂತ ಉಗುಳ್ತಾನ. ಗಣಪತಿ ಒಂದು ಮೆರವಣಿಗೆ ಹೋಗ್ತಿರುವಾಗ ಕಲ್ಲು ತೂರಾಟ ಮಾಡ್ತಾರ. ಅಯ್ಯಪ್ಪ ಸ್ವಾಮಿಗಳು ಹೋಗ್ತಿದ್ದಾಗ ಅಲ್ಲೂ ಕೂಡ ಕಲ್ಲು ತೂರಾಟ ಮಾಡ್ತಾರ. ಎಲ್ಲ ದೇವ್ರಿ ನಾವು ಭಾರತ ದೇಶದೊಳಗದೇವು ಅಥವಾ ಇಲ್ಲಿ ಸಮಾನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಬದುಕ್ಬೇಕಂತ ಅನ್ಕೊಂಡಾರ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ವಿಚಾರದೊಳಗ ನಮ್ಮ ಜಿ ಪರಮೇಶ್ವರ್ ಹೇಳ್ತಾರ, ಈಗ ಅಲ್ಲಿ ಚಿಕ್ಕ ಮಕ್ಕಳು ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಹೆಣ್ಣು ಮಕ್ಕಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಇವತ್ತ ಕಲ್ಲು ತೂರಾಟ ಮಾಡಿರುವಂತ ಚಿಕ್ಕ ಮಕ್ಕಳು ನಾಳೆ ದೊಡ್ಡವರಾದ್ಮ್ಯಾಗ ಬಾಂಬು ತೂರಾಡ್ತಾರ. ಅವಾಗೂ ಚಿಕ್ಕ ಮಕ್ಕಳು ಅಂತ ಹೇಳಿ ಸುಮ್ಮನೆ ಬಿಟ್ಬಿಡ್ತೀರಾ? ಏನ್ ನಡೆಯಕತ್ತೈತ್ರಿ ನಮ್ಮ ಕರ್ನಾಟಕದೊಳಗ? ಹಿಂದೂಗಳನ್ನ, ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಎಷ್ಟು ಧಕ್ಕೆ ಮಾಡಾಕತ್ತಾರ. ಈ ಕಲ್ಲು ತೂರಾಟ ಮಾಡುವ ಮನಸ್ಥಿತಿ ದೂರ ಆಗೋದೇ ಇಲ್ಲನ? ಬೆಂಗಳೂರಿನ ಜೆ.ಜಿ. ನಗರದಲ್ಲಿ ಓಂ ಶಾಂತಿ ಮಾಲಾಧಾರಿಗಳು ಮೆರವಣಿಗೆ ಮುಖಾಂತರ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾಗ ಅದನ್ನ ನೋಡಿರುವಂತವ್ರು, ಧರ್ಮ ಏರಿದ ಮದಾಂಧರು ಹೆಣ್ಣು ಮಕ್ಕಳು ಅಂತ ನೋಡ್ದನ ಕಲ್ಲು ತೂರಾಟ ಮಾಡಿದ್ರೆ ಎಂತ ಮನಸ್ಥಿತಿ ನೋಡ್ರಿ ಇವ್ರದ. ಆ ಒಂದು ಘಟನೆಯೊಳಗ 2-3 ಜನಕ್ಕೆ ಗಾಯ ಆಗೈತಿ. ಒಬ್ಬರಿಗೆ ಗಂಭೀರವಾಗಿ ಗಾಯ ಆಗೈತಿ, ಬಹಳ ಸೀರಿಯಸ್ ಅದಾರ. ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರವರು ಹೇಳ್ತಾರ, ಅವರು ಕಲ್ಲು ಹೊಡೆದವರು ಅಪ್ರಾಪ್ತ ಬಾಲಕರು, ಚಿಕ್ಕ ಮಕ್ಕಳು, ಏನೋ ಗೊತ್ತಿಲ್ದ ಮಾಡ್ಯಾರ ಅಂತ ಹೇಳಿ. ಒಂದು ಧಾರ್ಮಿಕ ನಂಬಿಕೆ ಮೇಲೆ, ಹಬ್ಬಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡೋದವ್ರಿಗೆ ಗೊತ್ತೈತಿ ಅಂದ್ರ ಅದನ್ನ ಕಲಿಸಿರುವಂತ ಧರ್ಮದ ಒಂದು ನೋಡ್ರಿ ಅವ್ರ ಮೈಂಡ್ ಸೆಟ್ ಹೆಂಗಿರ್ಬೋದು ಅಂತ ನನ್ನ ವಿಚಾರ. ಇವತ್ತು ಚಿಕ್ಕ ಮಕ್ಕಳು, ನೀವು ಹೇಳಿರುವಂತ ಚಿಕ್ಕ ಮಕ್ಕಳು ಒಂದು ಹಬ್ಬಗಳ ಮೇಲೆ, ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರಂದ್ರೆ ನಾಳೆ ಅವ್ರು ಬಂದು ನೀವಿರುವಂತ ವಿಧಾನಸೌಧದ ಮೇಲೆ ಕಲ್ಲು ತೂರಾಟ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಬಾಂಬ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಜಿ ಪರಮೇಶ್ವರ್ ಸಾಹೇಬ್ರೆ, ನೀವು ಹೇಳಿದ ಪ್ರಕಾರ ಅವರು ಅಪ್ರಾಪ್ತ ಬಾಲಕರೇ ಇರ್ಬೋದು. 2012ರಾಗ ದೆಹಲಿ ಒಳಗೊಂದು ಘಟನೆ ನಡೀತಿದೆ. ಅಪ್ರಾಪ್ತ ಬಾಲಕ ಒಂದು ಹುಡುಗಿ ಮೇಲೆ ಕೆಟ್ಟ ಕೃತ್ಯವನ್ನ ಎಸಗ್ತಾನೆ, ಅಂದ್ರೆ ಮಾಡ್ತಾನೆ. ಆ ಹುಡುಗನಿಗೆ ಈ ಕೇಸ್ ಒಳಗ ಸ್ಪೆಷಲ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಫಿಸಿಕಲಿ ಟೆಸ್ಟ್ ಮಾಡ್ತಾರೆ. ಆ ಕೃತ್ಯವನ್ನ ಮಾಡೋದಕ್ಕೆ ಅವನು ಸದೃಢನಾಗಿದ್ದ ಅಂತ ಹೇಳಿ ಪ್ರೂವ್ ಆದಾಗ ಅವನಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ಈಗ ನೀವು ಹೇಳಿರುವಂತ ಅಪ್ರಾಪ್ತ ಬಾಲಕರು ನಾಳೆ ನಿಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ಕಲ್ಲು ಹೊಡಿತಾರೆ, ಹೊರಗೆ ನಿಂತು ನಿಮ್ಮ ಮನೆ ಗ್ಲಾಸು ಹೊಡಿಬೋದು. ನಿಮ್ಮನ್ನ ಅಧಿಕಾರಕ್ಕೆ ಏರಿಸ್ತವರು ಅವ್ರ ಮಕ್ಕಳು, ಚಿಕ್ಕ ಮಕ್ಕಳು ನಾಳೆ ದೊಡ್ಡವರಾದ್ಮೇಲೆ ಅವ್ರಿಗೆ ಓಟ್ ಚಲಾಯಿಸುವಂತ ಅಧಿಕಾರ ಸಿಕ್ಕ ಮೇಲೆ ನಿಮ್ಮನ್ನು ಅವರು ತಳಗಡೆ ಇಳಿಸಬಹುದು. ದಯವಿಟ್ಟು ಇನ್ಮೇಲಾದ್ರೂ ಓಲೈಕೆ ರಾಜಕಾರಣಿ ಮಾಡೋದನ್ನ ಬಿಡ್ರಿ. ಯಾರು ತಪ್ಪು ಮಾಡಿದಾರಲ್ಲ ಅವ್ರು ಯಾರು, ಅವ್ರ ಹಿಂದೆ ಯಾರು ಇದಾರ ತನಿಖೆ ಮಾಡ್ರಿ, ಕಠಿಣವಾಗಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ರಿ. ಅಲ್ಪ ಸ್ವಲ್ಪ ಆದ್ರೂ ನಿಮ್ಮ ಸರ್ಕಾರದ ಮೇಲೆ ನಮಗೊಂದು ಸ್ವಲ್ಪ ನಂಬಿಕೆ ಐತಿ, ಅದನ್ನು ಹಾಳು ಮಾಡ್ಕೋಬೇಡ್ರಿ. ಇಷ್ಟು ಹೇಳ್ತಾ ಈ ವಿಚಾರವನ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಹೆಚ್ಚಿನ ವಿಚಾರ ಮತ್ತು ಮಾಹಿತಿಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.